ಬ್ರೇಕಪ್ ಆದ್ರೆ ಯಾರಿಗೂ ಚಂದ್ ಕಟಿಂಗ್ ಮಾಡಿಸ್ತಾರೆ. ನಂಗೂ ಬ್ರೇಕಪ್ ಆಗಿದ್ದೇನಾ? ಇದು ನಿಜಾನಾ? ಮುಂದೆ ನೋಡಿ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 24 ಆಫ್ 100K ಫಾಲೋವರ್ ಚಾಲೆಂಜ್. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಆಮೇಲೆ ಫುಲ್ ಚಪ್ರಿ ಅಲ್ಟ್ರಾ ಪ್ರೊಮ್ಯಾಕ್ಸ್ ತರ ರೆಡಿ ಆಗಿನಿ. ನಂಗೂ ವಿಡಿಯೋ ನೋಡಿದ ಆದ್ಮೇಲೆ ಗೊತ್ತಾಗಿದ್ದು ಹಿಂಗ್ ಕಾಣ್ತಾ ಇದೀನಿ ಅಂತ. ಅಲ್ಲಿಂದ ಪಂಪಿಗೆ ಬಂದು ನನ್ ರಾಣಿಗೆ ಸ್ವಲ್ಪ ಮಾಲ್ ಹೊಡಿಸಿ ಸೀದಾ ನಾನು ಊಟ ಮಾಡ್ಲಿಕ್ಕೆ ಬಂದಿನಿ. ಬಿರಿಯಾನಿನ, ಅದು ಸಾಲದಿಕ್ಕೆ ಚಿಕನ್ ಲೆಗ್ ಪೀಸ್ ಬೇರೆ. ಅಲ್ಲಿಂದ ನನ್ನ ಫ್ರೆಂಡ್ಗೆ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಶವನಂಗ ಮನೆಗೆ ಬಂದೆ. ಬರುವಾಗ ಸಸ್ತಾನಜ ತರೋದು ಮಾತ್ರ ತಪ್ಪಲ್ಲ, ಅದು ಹುಟ್ಟುಗುಣ. ಎಲ್ರು ಕಾಮೆಂಟ್ಸ್ ಮಾಡ್ತಾ ಇದ್ರಲ್ಲ, ಕಟಿಂಗ್ ಮಾಡ್ಸು, ನಿನ್ನ ಗುಡಿಸಲ್ ತಲಿಗೆ ಕತ್ರಿ ಹಾಕ್ಸು ಅಂತ. ಬ್ರೇಕಪ್ ಆದಾಗ ಯಾರಿಗೂ ಚಂದ ಕಾಣಿಸ್ಲಿ ಅನ್ಕೋತಾರೆ. ಎಸ್, ನಂಗೆ ಬ್ರೇಕಪ್ ಆಗಿದೆ. रुको जरा सबर करो. ನಿಜ ಅನ್ಕೊಂಡ್ರಾ? ಕಾಮಿಡಿ ಮಾಡಿದಾರಿಪ್ಪ. ಫಸ್ಟ್ ಲವ್ ಆಗ್ಲಿ, ಆಮೇಲೆ ಬ್ರೇಕಪ್ ತನಕ ಹೋಗಮ್ಮು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್, ನಿದ್ದೆ ಕಾಲ ಸಾಕಾಗದ, ಚಂತನ ಮಕ್ಕಳದೆ ಅಂದ್ರೆ ರಾತ್ರಿ ನಿದ್ದೆ ಇರ್ತಲ್ಲ, ಬೆಳಗ್ಗೆ ಅಂತೂ ಎದ್ದೇಳೋದಾಗಲ್ಲ. ಎದ್ದಿಗೆ 12 ಗಂಟೆಗೆ ಎದ್ದೀನಿ. ಅದಕ್ಕೆ ಪಟ ಬ್ರಷ್ ಮಾಡಿ ಎಲ್ಲ ಮನೆಗೆ ರೆಡಿಯಾಗಿ ಅವ್ರಿಗೆ ಊಟ ಮಾಡಿ ಮತ್ತೆ ವಾಪಸ್ ಬಂದು ಮಕ್ಕೊಂಡು ಇವಾಗ 9:30 ಅಲ್ಲ ಟೈಮ್. 9:30 ಇವಾಗ ಎದ್ದೀನಿ. ಜಸ್ಟ್ ಇವಾಗ ಎದ್ದೀನಿ. ಪಟಾಕಿ ಒಂಥರ ಹಸುವಾಗ್ಯದ. ಸೊ ಅದ್ರ ಸಲುವಾಗಿ ಸ್ವಲ್ಪ ಚಾ ಮಾಡ್ಕೊಂಡ್ವಿ. ಬ್ಲ್ಯಾಕ್ ಟೀ ಗಂಟ್ಲೆ ಸ್ವಲ್ಪ ಹೈಲೈಟ್ ಆಗತ್ತದ, ಯಾಕೋ ಗೊತ್ತಿಲ್ಲ. ಸೊ ಬ್ಲ್ಯಾಕ್ ಟೀ ಕುಡಿದ್ರೆ ಆಮೇಲೆ ಅಡಿಗೆ ಮಾಡ್ಸೋಣ. ಬರೀ ಚಾ ಕುಡಿದ್ರೆ ಹೊಟ್ಟೆ ತುಂಬಲ್ಲ ಅಂತ ಗೊತ್ತು. ಅದ್ರ ಜೊತೆ ಅಡಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಹೊಟ್ಟೆ ಪಾಡ್ರಿಪ್ಪ. ಹೇಳ್ತೀನಿ ಕೇಳಿ, ನನ್ನ ಗುಡಿಸಲ್ ಅಂತ ತಲಿ ಯಾಕೆ ದೊಡ್ಡದಾಗ್ತಿದೆ ಅಂತ ಒಂದು ವಿಡಿಯೋ ಶೂಟ್ ಆದ್ರಿಪ್ಪ. ಅದಕ್ಕೆ ನನ್ನ ಕೂದಲಿಗೆ ಮೇವ್ ಹಾಕಿ ಬೆಳೆಸ್ತಾ ಇದ್ದೀನಿ. ಸಾರಿ ಗೊಬ್ಬರ ಹಾಕಿ, ನಾನು ಎಣ್ಣೆ ಹಾಕಿ ಏನೋ ಒಂದ್ ಹಾಕ್ಬಿಡ್ರಿ. ನಂಗೆ ರಾತ್ರಿ 1 ಗಂಟೆಗೆ ರೀಲ್ಸ್ ಮಾಡೋ ಮನ್ಸ್ ಬಂತು. ಅದಕ್ಕೆ ಮಸ್ತ್ ರೆಡಿ ಆಗಿನಿ ಗಿಚ್ ಅನ್ನಂಗ, ಸೇಮ್ ಬೆಕ್ ಕೊಡೋರ್ ತರ. ಆ ಕಣ್ಣೀರ್ ಹಿಂದಿನ ಕತೆ ಗೊತ್ತೇನು ನಿಮ್ಗ? ಹೇಳಲೇಬೇಕಾ? ಜಂಡು ಬಂಬ್ರಿ. ಕಾಮಿಡಿ ಎಲ್ಲ ಒಂದ್ ಕಡೆ, ಇವತ್ತಿನ ಥಾಟ್ ನಿಮ್ ಕಡೆ ಅಂತ ಹೇಳ್ತಾ, ತಗ್ಗಿ ಬಗ್ಗಿ ನಡೆದರೆ ಗುಗ್ಗು ಎನ್ನುವರು, ಮುಖ ಎತ್ತಿ ನಡೆದರೆ ಸೊಕ್ಕು ಎನ್ನುವರು, ನೇರ ನಡೆದರೆ ನೆಲ ನೋಡು ಎನ್ನುವರು. ಹೀಗೆ ಹೇಳುವವರೇ ಮಹಾ ಕಳ್ಳರು. ನಿಮ್ಮ ಮನಸ್ಸಿಗೆ ಒಪ್ಪುವಂತೆ ನಡೆಯುತ್ತಿರು, 4 ಜನ ನೋಡ್ತಾರೆ ಅಂತ ಅಲ್ಲ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ